ಏನಾಯ್ತಕ್ಕ? ಏನೇ ಇದು? ಏನೇ ಇದು? ಲವ್ ಲೆಟರಾ? ಕೃಷ್ಣ ಬರ್ದಿರೋದಮ್ಮ. ಯಾರಿಗೆ ಹೇಳು? ಇವಳಿಗೆ. ಹಿಂಗೋ ಅವನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರ್ಬೇಕಲ್ವರಕ್ಕೂ. ಏನ್ ಮಾತಾಡ್ತಿದೀಯ ಕಲ್ಯಾಣಿ ನೀನು? ಏನಾಗಿದೆ ನಿನ್ಗೆ? ಏನೋ ಮಿಸ್ಟೇಕ್ ಆಗಿದೆ ಅಂತ ಹೇಳು ರುಕ್ಕು. ನಾನು ಓದಿರೋದೆಲ್ಲ ಸುಳ್ಳು ಅಂತ ಹೇಳು ರುಕ್ಕು. ನೀನು ಇದನ್ನೆಲ್ಲ ತಮಾಷೆಗೆ ಮಾಡಿರೋದು ಅಂತ ಹೇಳೆ ಪ್ಲೀಸ್. ಅದು ನಿಜವಾಗ್ಲೂ ಹೊಡೆದ್ಬಿಟ್ಟ ಅವಳು? ಹೌದು ನಿಜವಾಗ್ಲೂ ರುಕ್ಕು ಕಪಾಲ ಕೊಡ್ದ್ಬಿಟ್ಲಾ? ಹೌದಪ್ಪ, ಹೌದು 100% ಹೊಡೆದ್ಲು. ಮತ್ ನೀನ್ ನೋಡಿದ್ರೆ ಹಿಂಗಿದ್ಯಾ ಖುಷಿ ಖುಷಿಯಾಗಿ? ಹುಷಾಗಿರೋದು ತಪ್ಪೇನಪ್ಪ ನಮ್ಮ ದೇಶದಲ್ಲಿ? ಹಂಗಲ್ವಲ್ಲೋ. ನೀನ್ ಏನ್ ಹೇಳ್ದೆ ಫಸ್ಟ್ ಇಂದ ಕರೆಕ್ಟ್ ಆಗಿ ಹೇಳು. ನೀನ್ ಹೇಳಿದ್ ಸರಿ ಇಲ್ವೋ, ನಾನು ಅರ್ಥ ಮಾಡ್ಕೊಂಡಿದ್ ಸರಿ ಇಲ್ವೋ, ನಾನು ಕನ್ಫರ್ಮ್ ಮಾಡ್ಕೋಬೇಕು. ನನ್ನ ರುಕ್ಕು ಅವಳ ಕೋಮಲವಾದ ಕೈಯಿಂದ ನನಗೆ ಡಮ್ ಠಾರ್ ಅಂತ ಹೊಡೆದ್ಲು. ನನಗೆ ಇದರಲ್ಲೊಂದು ಮಜಾ ಏನು ಗೊತ್ತೇನ? ಬೇರೆಯವ್ರು ನನಗೆ ಏನಾರ ಹೊಡ್ಯಕ್ಕೆ ಬಂದ್ರೆ ಅವಳು ರೊಚ್ಚಿಗೆದ್ದು ಬಿಡ್ತಾಳೆ ಕಣ. ಈ ರಾಜೇಶ್ವರಮ್ಮ ಹೊಡ್ಯಕ್ಕೆ ಬಂದಾಗ ಏನು ಮಾಡಿದ್ಲು ಅವಳು? ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಬಿಡಿದ್ಲು. ಅದ ಅರ್ಥ ಏನು ಗೊತ್ತಾ? ತಲೆ ಕೆಟ್ಟಿದೆ ಅಂತ ಅರ್ಥ. ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಕಣ. ಕಾಳಜಿ ಇದೆ ನನ್ನ ಮೇಲೆ ಅವಳಿಗೆ. ನೋಡೋ ಯಾವ್ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಅದೆಲ್ಲ ಆಗ್ತಿದೆ ಅಂತ ಅರ್ಥ. ಕೃಷ್ಣ ಬಾರೋ ಡಾಕ್ಟರ್ ಹತ್ರ ಹೋಗೋಣ. ಇದು ಮಿತಿ ಮೀರ್ತಿದೆ ನಿಂದು. ಮಾಮೂ ನೀನ್ ಯಾವ ಡಾಕ್ಟರ್ ಹತ್ರನಾರ ಕರ್ಕೊಂಡೋಗು, ಯಾವ ಹಾಸ್ಪಿಟಲ್ಗಾರ ಕರ್ಕೊಂಡೋಗು, ಅವ್ರು ಹೇಳೋದು ಒಂದೇ. ಏನ್ ಹೇಳ್ತಾರೆ? ಇವನಿಗೆ ಅದಾಗಿದೆ ಅಂತ. ಏನ್ ಹೇಳು? ಲವ್, ಪ್ಯಾರ್, ಇಶ್ಕ್, ಮೊಹಬ್ಬತ್ ಎಲ್ಲ ಅದೇ ಹೇಳ್ತಾರೆ ಕಣ. ಲವ್ ನಮ್ಮ ರವಿ ಮಾಮ ಹೇಳಿಲ್ವೇನಾ? ಪ್ರೀತ್ಸೋ ತಪ್ಪ ಅಪ್ಪ ತಪ್ಪೇನಿಲ್ಲಪ್ಪ. ಆದ್ರೆ ಕೊಟ್ಟಿರೋ ಲೆಟರ್ನ ಹರಿದಾಕಿ ಕಪಾಲಕ್ಕೆ ಪಠಾರ್ ಅಂತ ಕೊಟ್ಲಲ್ಲ, ನೀನು ಆದ್ರೂ ಕಾಲಕ್ಕೆ ಏನೇನಾಗ್ಬೇಕು ಅದೆಲ್ಲ ಆಗತ್ತೆ ಅನ್ನೋ ಭ್ರಮೆಲಿದೆ ಗೊತ್ತಾ? ಅದು ತಪ್ಪು. ಅದೆಲ್ಲ ಪ್ರೀತಿ ಕಣ. ಪ್ರೀತಿ ಆಡಿಸ್ತಾರದು. ಆಡ್ಸ್ತಾ ಇದೆ. ಲೋ ಕೃಷ್ಣ, ರುಕ್ಕು ನಿನ್ ಭಾವನೆ ಬಗ್ಗೆ ಯೋಚನೆ ಮಾಡ್ತಿಲ್ಲ ಕಣೋ. ಅವಳು ನಿನ್ನ ಒಪ್ಕೊಂಡಿಲ್ಲ. ನೀನ್ ಹೇಳ್ತಿರೋದೆಲ್ಲ ಸರಿ, ಆದ್ರೆ ಅವಳು ನಿನ್ನ ಒಪ್ಕೊಂಡಿಲ್ಲ ಕಣೋ. ಅರ್ಥ ಮಾಡ್ಕೊಳ್ಳೋ. ಅಯ್ಯೋ ನೀನ್ ಯಾಂದಳಿ ತಗೊಂಬಂದು ಸ್ವಲ್ಪ ಕಾಯಣ ಬಿಡೋ. ಏನೋ ಅಷ್ಟೊಂದು ಅರ್ಜೆಂಟು? ಅವಳ ಜೊತೆ ಲೈಫ್ ಲಾಂಗ್ ಬದುಕ್ಬೇಕಾಗಿರೋದು ಕಣ. ಒಂದ್ ಸ್ವಲ್ಪ ದಿನ ಕಾಯಕ್ಕಾಗಲ್ಲ ಅಂದ್ರೆ ಏನ್ ಅರ್ಥ? ಏನ್ ಪ್ರಾಬ್ಲಮ್? ಹಂಗಲ್ಲ ಕಣೋ. ಅಕಸ್ಮಾತ್ ಅವಳು ಲೈಫ್ ಲಾಂಗ್ ನಿನ್ನ ಒಪ್ಕೊಳ್ಳೋದಿಲ್ಲ ಅಂದ್ರೆ? ಲೇ ದಡ್ಡ, ಈ ಪ್ರೀತಿ ಅನ್ನೋದು ಅಂಟ್ರೋಗ ಇದ್ದಂಗೆ ಕಣ. ನಾನೆಷ್ಟು ಪ್ರೀತಿ ಮಾಡ್ತೀನಿ ಅಂದ್ರೆ ಮಗ, ಅವಳಿಗೆ ತಡ್ಕೊಳಕ್ಕಾಗ್ದಲ್ಲ ರಿವರ್ಸ್ ಕೊಟ್ಬಿಡ್ಬೇಕು, ಹಂಗ್ ಪ್ರೀತಿ ಮಾಡ್ತೀನಿ. ಲವ್ ನಾವು ಒಳ್ಳೆ ಪ್ಲಾನ್ ಅಲ್ಲಿ ಒಳ್ಳೆ ಇಂಟೆನ್ಷನ್ ಅಲ್ಲಿ ಲವ್ ಮಾಡ್ಬೇಕಣ. ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬಾರ್ದು, ಅವಾಗ ಅದು ರಿವರ್ಸ್ ಬರುತ್ತೆ. ಏನ್ ಮಾಡ್ತೇವೆ ಬದ್ನೇಕಾಯಿ. ಒಟ್ನಲ್ಲಿ ನೀನು ಹುಷಾರಾಗಿರೋ ಕೃಷ್ಣ ನೀನು. ಆಯ್ತು 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 ಮಮ್ಮ ಆಯ್ತು. ಬಟ್ ಏನೇ ಹೇಳ, ರುಕ್ಕು ನನ್ನವಳು. ಅವಳಿಂದ ನನ್ನ ಯಾರು ದೂರನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅಷ್ಟು ಜೋಪಾನ ಕಾಪಾಡ್ಕೋತೀನಪ್ಪ. ಶೀಸ್ ಮೈನ್ ಫಾರ್ ಎವರ್. ಬಾಯ್. ನಾಳೆನೆ ಎಂಗೇಜ್ಮೆಂಟು, ಕಾಡು ಓಡಿಸ್ಬೇಕು. ಇವ್ ನೋಡಿದ್ರೆ ಹಿಂಗೆ, ಅವಳು ನೋಡಿದ್ರೆ ಹಂಗೆ. ಇದೆಲ್ಲೋಗ್ಬಿಟ್ಟುತ್ತೋ ಅಪ್ಪ. ಮಾಡಿರಂಗ ನೀನೇ ಕಾಪಾಡ್ಬೇಕಪ್ಪ. ಮಂಜಣ್ಣ ನಮ್ಮೆಲ್ಲರನ್ನು ಬಿಟ್ಟು ಹೋದ. ಅಣ್ಣನ್ ಸಾವಿ ಕಾರಣ ಆದವನ್ ಜೊತೆ ಅಲ್ಲೇ ಹೊಡ್ಕೊಂಡು ಪ್ರೀತಿ ಪ್ರೇಮ ಅಂತ ಓಡಾಡ್ತಿದ್ಯಲ್ಲ, ಇದು ನೀನು ಮಂಜಣ್ಣಂಗ್ ಮಾಡ್ತಿರೋ ನಂಬಿಕೆ ದ್ರೋಹ ಕಣೆ. ಅಕ್ಕ ನಾನು ಹಾಗೆಲ್ಲ ಮಾಡಿಲ್ಲ ಅಕ್ಕ. ಯಾರಿಗೂ ದ್ರೋಹ ಮಾಡಿಲ್ಲ, ಯಾರ್ ನಂಬಿಕೆನೂ ಮುರಿದಿಲ್ಲ. ನಾನು ಕೃಷ್ಣನ್ ಪ್ರೀತಿ ಮಾಡ್ತಿಲ್ಲ ಅಕ್ಕ. ದಯವಿಟ್ಟು ನನ್ನ ನಂಬು. ನೀನು ಅವನ್ನ ಪ್ರೀತಿ ಮಾಡ್ತಿಲ್ವಾ? ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಇಲ್ಲ ಅಕ್ಕ, ನಾನು ಕೃಷ್ಣನ್ ಪ್ರೀತಿ ಮಾಡ್ತಿಲ್ಲ. ಸರಿ, ಹಾಗಿದ್ರೆ ನೀನೇ ಆಯ್ಕೆ ಮಾಡು. ಈಗಲೇ ನಿರ್ಧಾರ ಆಗೋಗ್ಲಿ. ನಿನಗೆ ನಾನ್ ಬೇಕಾ, ಕೃಷ್ಣ ಬೇಕಾ? ನಮ್ಮಿಬ್ರಲ್ಲಿ ನೀನು ಯಾರನ್ನೇ ಆಯ್ಕೆ ಮಾಡ್ಕೊಂಡ್ರು ನಮ್ಮಿಬ್ರಲ್ಲಿ ಒಬ್ರು ನಿನ್ನ ಲೈಫಲ್ಲಿ ಮತ್ತೆ ಬರೋದಿಲ್ಲ. ಆಯ್ಕೆ ಮಾಡು. ಅಕ್ಕ ಏನೇ ಹೇಳ್ತಿದ್ಯಾ ನೀನು? ಏನಾದ್ರೂ ತಪ್ಪು ಕೇಳ್ತಾ ಇದ್ದೀನಾ? ನಾನಾ ಕೃಷ್ಣನ ಹೇಳು. ನೋವು ಆಗ್ತಿದೆ ಕಣೆ ಅಕ್ಕ. ಯಾಕೆ? ಅವನ್ನ ಬಿಟ್ಕೊಡೋದಿಕ್ಕ? ನಿನ್ನನ್ನ ಮೀರಿ ನಾನು ಬೇರೆಯವ್ರನ್ನ ಚೂಸ್ ಮಾಡ್ತೀನಿ ಅಂತ ನಿನ್ ಮನ್ಸಲ್ಲಿ ಬಂದಿದ್ಯಲ್ಲ, ಅದಕ್ಕೆ ನೋವು ಆಗ್ತಿದೆ. ತುಂಬಾ ನೋವು ಆಗ್ತಿದೆ ಅಕ್ಕ. ನೀನು ನನ್ನ ಅಕ್ಕ ಕಣೆ.
ಹುಟ್ಟಿದಾಗಿಂದ ಜೊತೆಗೆ ಇದ್ದೀವಿ. ನಾನಿವತ್ತು ಏನೇ ಆಗಿರ್ಬೋದು, ಹೇಗೆ ಇರ್ಬೋದು, ನನ್ನ ನಿನ್ನ ಸಂಬಂಧನ ಬೇರೆ ಮಾಡಕ್ಕಾಗತ್ತಾ? ಇಡೀ ಪ್ರಪಂಚನೇ ಎದುರು ನಿಂತು ಪ್ರಪಂಚ ಬೇಕಾ ನೀನ್ ಬೇಕಾ ಅಂದ್ರೆ ನಾನ್ ನೀನೇ ಬೇಕು ಅನ್ನೋದು ಕಣೆ. ನನಗ್ ನೀನೇ ಬೇಕು ಕಣೆ. ನೀನ್ ಬೇಕು ಅಕ್ಕ, ನನ್ನ ಅಕ್ಕ ಬೇಕು. ಆ ಲೆಟರ್ ಬಗ್ಗೆ 10 ನಿಮಿಷ ಮಾತಾಡಕ್ ಅವಕಾಶ ಕೊಟ್ರೆ ನನ್ಗೆಲ್ಲ ಹೇಳ್ತೀನಿ ಅಕ್ಕ. ಏನಾಯ್ತು, ಅದನ್ನ ಯಾಕೆ ಬಿಸಾಕಕ್ಕಾಗಿಲ್ಲ, ಕೃಷ್ಣನ್ ಬಗ್ಗೆ ಎಲ್ಲಾನು. ನನಗಿದ್ರ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ರುಕು. ನೀನು ಕೃಷ್ಣನ ಪ್ರೀತಿ ಮಾಡ್ತಿಲ್ಲ ಅಂತ ಮಾತು ಕೊಟ್ಟಿದ್ದೆ. ನಾನು ನಿನ್ನನ್ನು ನಂಬ್ತೀನಿ ಕಣೆ. ಆದರೆ ಕೃಷ್ಣನ ಮನಸ್ಸಲ್ಲಿ ನೀನಿದ್ಯಾ, ಅವನು ನಿನ್ನನ್ನು ಪ್ರೀತಿಸ್ತಿದ್ದಾನೆ. ಮನೆಗೆ ಬಂದ್ರು ಲೆಟರ್ ಕೊಡೋದು, ನೀನು ಹೋದಲ್ಲಿ ಹಿಂದೆಯಿಂದ ಬರೋದು, ಅವಕಾಶಕ್ಕೆ ಕಾಯ್ತಿರ್ತಾನೆ ಕಣೆ. ನೋಡು, ಎಲ್ಲಾನು ಒಬ್ಬರಿದ್ದಾನೆ ಮಾಡಕ್ ಸಾಧ್ಯ ಇಲ್ಲ. 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ನೀನು ಸಲುಗೆ ಕೊಟ್ಟಿದ್ಯಾ, ಅವನು ಹತ್ರ ಆಗಿದ್ದಾನೆ. ಇವಾಗ ಬೇಲಿ ಹಾಕಿ ಅವನನ್ನ ದೂರ ಇಡೋ ಜವಾಬ್ದಾರಿ ಕೂಡ ನಿಂದೆ. ಅಮ್ಮ, ಆ ಮನೆಯಿಂದ, ಆ ಮನೆಯವರಿಂದ ಇವಳು ದೂರ ಇರೋ ಹಾಗೆ ನೀನು ನೋಡ್ಕೋಬೇಕು. ಕೃಷ್ಣನಿಂದ ಅವಳು ದೂರ ಇರೋ ಥರ ನೀನು ನೋಡ್ಕೋಬೇಕು. ಇದನ್ನು ಮೀರಿ ಅವಳು ಅದನ್ನೇ ಮುಂದುವರಿಸಿದ್ರೆ ನನ್ನ ಬದುಕಲ್ಲಿ ಹೇಳೋ ಬಿರುಗಾಳಿಗೆ ನೀವಿಬ್ಬರೇ ಜವಾಬ್ದಾರಿ ಆಗ್ತೀರ. ಕಲ್ಯಾಣಿ, ಅದು ಹಾಗಲ್ಲಮ್ಮ. ನಾನು ಇಲ್ಲಿ ಬರ್ತೀನಮ್ಮ. ಕಲ್ಯಾಣಿ, ಕಲ್ಯಾಣಿ, ಕೃಷ್ಣ, ನೀ ಬೆಳಗಿಂದ ಕಾಣಿಸೇ ಇಲ್ಲ, ಎಲ್ಲ ಹೋಗಿದ್ದೆ? ಯಾಕೋ ಮಗನೆ, ಏನಾಯ್ತು? ಏನೂ ಇಲ್ಲ. ನಿನ್ಗೆ ಭಾವನೆಗಳಿರ್ಬೋದು, ನನಗಿಲ್ಲ, ಯಾವತ್ತೂ ಹುಟ್ಟೋದೋ ಇಲ್ಲ. ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಪದೇ ಪದೇ ಬಂದು ಅದೇ ಹುಚ್ಚಾಟಗಳನ್ನ ಮಾಡ್ತಿದ್ಯಲ್ಲ.